ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೇನಾದರೂ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿನ ಆಶೀರ್ವಾದ ತಗೋಬೇಕು. ಆಷಾಢ ಮಾಸದಲ್ಲಿ, ಆಷಾಢ ಮಾಸ ನಮ್ಮದು ಸುಮಾರು ಫ್ರೈಡೇ 17 ಜುಲೈ 17ರಿಂದ ಆಷಾಢ ಮಾಸ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ. ಈ ಆಷಾಢ ಫಸ್ಟ್ನೇ ಆಷಾಢದ ಶುಕ್ರವಾರದಂದು ನೀವು ತಾಯಿ ಚಾಮುಂಡೇಶ್ವರಿನ ಆಶೀರ್ವಾದ ಅಥವಾ ದರ್ಶನ ಪಡಿಬೇಕು ಅಂದರೆ ಏನೇನು ಈ ಸರಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಏನೇನು ನಿಮಗೆ ಯಾವ ಥರ ನೀವು ರೂಟ್ ಹೋಗಬೇಕು, ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಎಲ್ಲ ಪ್ರತಿಯೊಂದು ಮಾಹಿತಿ ಸ್ನೇಹಿತರೆ. ನಿಮಗೆ ಏನೇನು ಬೇಕು, ಬಸ್ಸಲ್ಲಿ ಹೋಗೋದಾದ್ರೆ ಯಾವ ಥರ ಹೋಗಬೇಕು, ಅಥವಾ ಎಷ್ಟೆಷ್ಟು ರೂಪಾಯಿ ಟಿಕೆಟ್ ಇದೆ, ಯಾವ ಥರ ಎಲ್ಲ ಒಂಥರ ನಿಮಗೆ ಫುಲ್ ಕಂಪ್ಲೀಟ್ ಗೈಡೆನ್ಸ್ ಕೊಡೋಣ ಅಂತ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮು ನೀವು ಇಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಏನಾದ್ರು ಹೋಗ್ತಾ ಇದ್ದರೆ ಸ್ನೇಹಿತರೆ, ಇದು ಅಬೌಟ್ ನಿಮಗೆ ಮೈಸೂರಿಂದ ಒಂದು 13 ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಚಾಮುಂಡಿ ಹಿಲ್ಸ್ ಬೆಟ್ಟದಲ್ಲಿ ಬರೋ ಅಂಥದ್ದು. ಈ ಬೆಟ್ಟದಲ್ಲಿ ಈಗ ನಿಮ್ಮ ಚಾಮುಂಡೇಶ್ವರಿಗೆ ಬಾಕಿ ದಿನವೇ ತುಂಬ ಜನ ಇರ್ತಾರೆ. ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಂತೂ ತಾಯಿ ಚಾಮುಂಡೇಶ್ವರಿನ ಕಣ್ಣು ತುಂಬ್ಕೊಳ್ಳೋಸ್ಕೋಸ್ಕರ ತುಂಬ ಕ್ರೌಡೆಡ್ ಇರುತ್ತೆ ಸ್ನೇಹಿತರೆ. ನೋಡಿಕೊಂಡು ಕರೆಕ್ಟಾಗಿ ಹೋಗಿ ಟೈಮಿಂಗ್ಗೆ ಎಕ್ಸಾಕ್ಟಾಗಿ ಮಾರ್ನಿಂಗ್ ಹೋಗಿ ಅಥವಾ ಈವ್ನಿಂಗಲ್ಲಿ ಹೋಗಿ ನೀವು ತಾಯಿನ ದರ್ಶನ ಮಾಡ್ಕೊಂಡು ಬರ್ಬೋದು. ಈಗ ಯೂಶ್ವಲಿ ಲಾಸ್ಟ್ ಟೈಮೇ ಒಂದು 4 to 5 ಅವರ್ಸ್ ಎಲ್ಲ ತೊಗೊಂಡಿದ್ದು. ಈ ಸರಿನೂ ಕೂಡ ತೊಗೊಬೋದು. ಈ ಸರಿ ಮಳೆ ಇಲ್ಲ, ಬೇರೆ ತುಂಬ ಜನ ಬರ್ತಾರೆ ದೂರದಿಂದ. ಫ್ರೀ ಟಿಕೆಟ್ಗಳೆಲ್ಲ ಇರೋದ್ರಿಂದ ತುಂಬ ಜನ ಬರ್ತಾರೆ. ಮತ್ತು ಕೆಳಗಡೆಯಿಂದ ಫ್ರೀ ಬಸ್ಸಸ್ಗಳನ್ನು ಕೂಡ ಅವರು ಅಲೋ ಮಾಡ್ತಾರೆ ಸ್ನೇಹಿತರೆ. ಈಗ ಅವ್ರು ಹೇಳಿರೋ ಪ್ರಕಾರ ಲಾಸ್ಟ್ ಇಯರು ಟಿಕೆಟು 2,000 ರೂಪಾಯಿ ಟಿಕೆಟು ಇತ್ತು. ಈ ಸರಿ 300 ಟಿಕೆಟ್ನ ತೆಗೆದಿದ್ದಾರೆ. ಏನಕ್ಕೆ ಅಂದರೆ ಅಲ್ಲಿ ತುಂಬ 300 ರೂಪಾಯಿ ಟಿಕೆಟರು ಹೋಗಿ ಅದೇ ಲೈನಿಗೆ ಜಾಯ್ನ್ ಆಗ್ತಾರೆ ಅಂತ ಅವ್ರು ಏನೋ ಹೇಳಿದ್ದಾರೆ. ಗೊತ್ತಿಲ್ಲ ಏನಕ್ಕೆ ಅಂದರೆ ಎಲ್ಲ ಜನನು 2,000 ರೂಪಾಯಿ ತೊಗೊಂಡ್ಲಿ ಅಂತಲೇನೋ. ಬಟ್ 2,000 ರೂಪಾಯಿ ಟಿಕೆಟ್ ಅಂದರಿಗೆ ಏನೇನು ಅಡ್ವಾಂಟೇಜ್, 2,000 ರೂಪಾಯಿ ಟಿಕೆಟ್ ಎಲ್ಲಿ ಸಿಗ್ತವೆ? 2,000 ಟಿಕೆಟ್ ನಿಮಗೆ ಲಲಿತ್ ಮಹಲಿಗೆ ಹೋದರೆ ಸ್ನೇಹಿತರೆ, ಲಲಿತ್ ಮಹಲ್ ಹತ್ರ ನಿಮ್ಮ ಎಲ್ಲ ಪಾರ್ಕಿಂಗ್ ವೆಹಿಕಲ್, ನೀವೇನಾದ್ರು ನಿಮ್ಮ ಓನ್ ವೆಹಿಕಲಲ್ಲಿ ಬಂದಿದ್ದರೆ ಪಾರ್ಕಿಂಗ್ ಎಲ್ಲ ನೀವು ಲಲಿತ್ ಮಹಲಲ್ಲಾಗಲಿ ಮತ್ತು ಸ್ಲಿಪ್ಪರ್ ಸ್ಟ್ಯಾಂಡ್ ಆಗಲಿ, ಲಾಕರ್ಗಳಾಗಲಿ ಪ್ರತಿಯೊಂದು ನಿಮಗೆ ಲಲಿತ್ ಮಹಲ್ ಹತ್ರನೇ ಸಿಗುತ್ತೆ ಸ್ನೇಹಿತರೆ. ಅಲ್ಲಿಂದ ನೀವು ಟಿಕೆಟ್ನ ಈ 2,000 ರೂಪಾಯಿನ ಟಿಕೆಟ್ನ ತೊಗೊಂಡ್ರೆ ನಿಮಗೆ ಒಂದು ಪ್ರಸಾದದ ಬ್ಯಾಗು ಕೊಡ್ತಾರೆ. ಪ್ಲಸ್ಸು ನಿಮಗೆ ಬಸ್ಸು ಕೂಡ 200 ರೂಪೀಸ್ಗೆ ಬಸ್ಸು ಕೂಡ ಫ್ರೀ ಇರುತ್ತೆ. ನೀವು ಹೋಗಿ ಅಲ್ಲಿ ತಾಯಿನ ದರ್ಶನ ಪಡ್ಕೊಂಡು ನೀವು ವಾಪಸ್ಸು ಬರ್ಬೋದು ಸ್ನೇಹಿತರೆ. ಬರಬೇಕಾದ್ರೂ ಅಷ್ಟೇ ಫ್ರೀ ಬಸ್ಗಳು ನಿಮಗೆ, ನೀವೇನು ಇದು ಮಾಡಬೇಕಾಗಿಲ್ಲ. ನಿಮಗೆ 2,000 ರೂಪೀಸ್ ಸಪ್ರೇಟ್ ಕ್ಯೂ ಇರುತ್ತೆ. ಅಲ್ಲಿ ಹೋಗಿ ನಿಮಗೆ ಒಂದು 2 ಅವರ್ಸಲ್ಲಿ ದರ್ಶನ ಆಗುತ್ತೆ. ನೀವು ಮುಗಿಸ್ಕೊಂಡು 2,000 ರೂಪಾಯಿನಾರು ಬರ್ಬೋದು. ಇದು 2,000 ರೂಪಾಯಿಂದು ಎಲ್ಲಿ ಪ್ರೈವೇಟ್ ವೆಹಿಕಲ್, ಪ್ರೈವೇಟ್ ಮೇಕ್ ಶೋರ್ ದಟ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ನಿಮಗೆ ಪ್ರೈವೇಟ್ ವೆಹಿಕಲ್ನ ಅಲ್ಲಿ ಬೆಟ್ಟದ ಮೇಕೆ ಅಲೋ ಮಾಡಲ್ಲ, ತುಂಬ ರಶ್ ಇರುತ್ತೆ. ಹಾಗಾಗಿ ಇವನ್ ವಿ ಐ ಪಿಗೆ ಅಲೋ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ವಿ ಐ ಪಿಸ್ ಯಾರು ನೀವು ಟಿಕೆಟ್ಸ್ ತೊಗೊಂಡಿದ್ರೆ ಹೋಗಬೇಕು ಅಂದರೆ ಬೆಳಗ್ಗೆ 5:30 9:30 ಇರ್ತಿಗೆ ವಿ ಐ ಪಿ ದರ್ಶನ. ಆ ಟೈಮಲ್ಲಿ ಮಾತ್ರ ವಿ ಐ ಪಿಗಳು ಹೋಗಬೇಕು ಅಂತ ಇದೆ. ಇನ್ನೊಂದು ಏನಂದರೆ 1,001 ನಮ್ಮ ಬೆಟ್ಟದ್ದು ಇದನ್ನು ಸ್ಟೆಪ್ಸ್ನ ಕ್ಲೈಮ್ ಮಾಡಬೇಕು. ಆ ಬೆಟ್ಟದ ನೀವೇನಾದ್ರು ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ, ನೀವು ಹೋಗಿ ಮೇಯ್ನು ಜನರಲ್ ಕ್ಯೂಗೆ ಜಾಯ್ನ್ ಆಗ್ತೀರಾ. ಅಲ್ಲಿ ಬೆಳಗ್ಗೆ 5:30ಇಂದನೇ ಅವರಿಗೆ ದರ್ಶನ ಅವಕಾಶ ಇರುತ್ತೆ. ಬೆಳಗ್ಗೆ 5:30ಇಂದ ನಿಮಗೆ ದರ್ಶನ ಸ್ಟಾರ್ಟ್ ಆದರೆ ಸಂಜೆ 9 ಗಂಟೆ ತನಕ ದರ್ಶನ ಇರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ. ಆಲ್ಮೋಸ್ಟ್ ಫಸ್ಟ್ ಡೇ ಇರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಏನಾದ್ರು ಇದು ಮಾಡ್ಬೋದು, ಪೂಜೆ ಗೀಜೆ ಇರ್ತವೆ. ಬಟ್ ತುಂಬ ಜನಗಳಿಗೆ ತಿಳ್ಕೊಳ್ಳೋದು, ನೀವೇನಾದ್ರು ಸ್ಟೆಪ್ಸಲ್ಲಿ ಹೋಗ್ತಿದ್ರು ಜನರಲಿಗೆ ಹೋಗಿ ಮೇಲೆ ಅಲ್ಲಿಗೆ ಜಾಯ್ನ್ ಆಗ್ತೀರಾ. ಆ ಸ್ಟೆಪ್ಸ್ ಎಲ್ಲ ಹತ್ತಿದ ಮೇಲೆ ನಿಮಗೆ ಮೇಯ್ನು ನೀವು ರೀಚ್ ಆಗೋಕ್ಕೆ ಅಲ್ಲಿಗೆ ಹೋಗಿ ನೀವು 5:36ಇಂದಲೇ ನಿಮಗೆ ಓಪನಿಂಗ್ಸು ತಾಯಿ ಚಾಮುಂಡೇಶ್ವರಿ ದರ್ಶನ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ನೀವು ಎಲ್ಲ ನೋಡ್ಕೊಳ್ಳಿ ಎಷ್ಟು ಟೈಮಿಂಗ್ಸು ಏನು ಅಂತೆಲ್ಲ. ನಾನು ಟೈಮಿಂಗ್ಸ್ ಹೇಳಿದ್ದೀನಲ್ಲ, 5:30ಇಂದ 9 PM ತನಕ ಇರುತ್ತೆ. ನೀವು ಇಲ್ಲ ಅರ್ಲಿ ಮಾರ್ನಿಂಗ್ ಬೇಗ ಹೋಗಿ ನಿಂತ್ಕೊಳ್ಳಿ, ಇಲ್ಲ ಸಂಜೆ ಈವ್ನಿಂಗ್ ಟೈಮಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಹತ್ತಿರದಲ್ಲಿ ಉಳ್ಕೊಳಕ್ಕೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ನೀವು 6 PM ಮೇಲೆ ಹೋಗಿ ತಾಯಿನ ದರ್ಶನ ಪಡೆಯೋದು ವಾಸಿ. ಏನಕ್ಕೆ ಅಂದರೆ ಆ ಟೈಮಲ್ಲಿ ತುಂಬ ಜನ ವಿ ಐ ಪಿಗಳು ಯಾರು ನೈಟ್ ಟೈಮ್ ಬರ್ತಾ ಇರಲ್ಲ. ಹಾಗಾಗಿ ಬೇಗ ನೈಟ್ ಟೈಮ್ಗಳು ನೀವು ಹೋಗಿ ನೋಡ್ಬೋದು ತುಂಬ ಜನಗಳು. ಅದನ್ನು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ನಾರ್ಮಲ್ಲು ನೀವು ಸ್ಟೆಪ್ಸ್ನ ತಾಯಿನ ಚಾಮುಂಡಿ ಹಿಲ್ಸ್ ಸ್ಟೆಪ್ಸ್ನ ನೀವು ಹತ್ಕೊಂಬರೋರು. ಇನ್ನೊಂದು ಏನಂದರೆ ನಿಮಗೆ ಈಗ ನಾರ್ಮಲ್ಲಾಗಿ ಬಸ್ಸಲ್ಲಿ ಹೋಗ್ತೀರಾ, ಬಸ್ಸಲ್ಲಿ ಬರ್ರಿ ಯಾವ ಥರ ಬಸ್ ಸ್ಟ್ಯಾಂಡಿಂದ ನೀವು ವುಮೆನ್ಸ್ಗಳಿಗೆಲ್ಲ ಫ್ರೀ ಇರೋದ್ರಿಂದ ನೀವು ಬಸ್ ಸ್ಟ್ಯಾಂಡಿಂದಲೂ ಚಾಮುಂಡಿ ಹಿಲ್ಸಿಗೆ ಹೋಗ್ಬೋದು. ಇನ್ನೊಂದು ಯಾರು ಏನು ಮಾಡಿದ್ದಾರೆ, ಫ್ರೀ ಬಸ್ಸಸ್ನ ಅಲೋ ಮಾಡಿದ್ದಾರೆ ಸ್ನೇಹಿತರೆ. ಫ್ರೈಡೇನೂ ಇರ್ಬೋದು ಮತ್ತು ಸ್ಯಾಟರ್ಡೆ ಸಂಡೇನೂ ಇರ್ಬೋದು, 3 ದಿನ. ಬಟ್ ಫ್ರೈಡೇ ಅಂತೂ ಇದ್ದೇ ಇರುತ್ತೆ. ಆ ಫ್ರೈಡೇ ನಿಮಗೆ ಲಲಿತ್ ಮಹಲ್ ಹತ್ರನೇ ಇನ್ನೊಂದು ಸ್ಟ್ಯಾಂಡ್ ಇದೆ. ಲಲಿತ್ ಮಹಲ್ ಪಕ್ಕನೇ ಫ್ರೀ ಬಸ್ ಸ್ಟಾಪ್ ಕೂಡ ಅವೈಲೇಬಿಲಿಟಿ ಇದೆ. ನೀವು ಲಲಿತ್ ಮಹಲ್ ನಿಮ್ಮ ವೆಹಿಕಲ್ ಸ್ಟಾಪ್ ಮಾಡಿ ಅಲ್ಲಿಂದ ಫ್ರೀ ಬಸ್ಸಸ್ಸಲ್ಲೂ ಚಾಮುಂಡಿ ಹಿಲ್ಸ್ಗಳಿಗೆ ಹೋಗ್ಬೋದು. ಅಲ್ಲಿ ನೀವು ಜನರಲ್ ಕ್ಯೂ ಇಂದ ಹೋಗಿ ತಾಯಿನ ಚಾಮುಂಡೇಶ್ವರಿನ ದರ್ಶನ ಮಾಡ್ಕೊಂಡು ಬರ್ಬೋದು. ನಿಮಗೆ ಅಲ್ಲಿ ವಾಟರ್ ವ್ಯವಸ್ಥೆಗಳಾಗಲಿ, ಮೆಡಿಕಲ್ ಅಸಿಸ್ಟೆಂಟ್ ಆಗಲಿ,
ಲಾಸ್ಟ್ ಟೈಮೆಲ್ಲ ಡ್ರೈ ಫ್ರೂಟ್ಸ್ ಇದು ಕೊಟ್ಟಿದ್ರು, ಈ ಸರಿ ಎಲ್ಲ ಏನು ಕೊಡ್ತಾರೆ ವಾಟ್ರು ಮತ್ತು ಫೆಸಿಲಿಟಿ ಮತ್ತು ಮೆಡಿಕಲ್, ಏನೇ ಮೆಡಿಕಲ್ ಅಸಿಸ್ಟೆಂಟ್ ಬೇಕಾದರೆ ಮೆಡಿಕಲ್ಲು, ಮತ್ತು ತುಂಬಾ ದೀಪಾಲಂಕಾರ ಅಷ್ಟು ಚೆನ್ನಾಗಿ ವಿಜೃಂಭಣೆ ಇರುತ್ತೆ, ಮತ್ತು 3 ಹೊತ್ತು ಅನ್ನದಾಸೋಹನೂ ಇರುತ್ತೆ ಸ್ನೇಹಿತರೆ. ನಿಮಗೆ ಅಲ್ಲಿಗೆ ಹೋದರೆ ನೀವು ಎಲ್ಲದನ್ನೂ ಅನ್ನದಾಸೋಹನೂ ದೇವ್ರ ಬೆಸಾದನೂ ತಿನ್ಕೊಂಡು ವಾಪಸ್ಸು ಬರ್ಬೋದು. ಹಾಗಾಗಿ ನೋಡ್ಕೊಳ್ಳಿ ನೀವು ಯಾವ ಟೈಮಿಗೆ ಹೋಗ್ತೀರಾ, ನಿಮಗೆ ಏನೇನು ಇನ್ಫಾರ್ಮೇಷನ್ನು. ಬಸ್ಗಳಾದರೆ ಮೇಯ್ನ್ ಸಿಟಿ ಬಸ್ ಸ್ಟ್ಯಾಂಡು ಚಾಮುಂಡೇಶ್ವರಿ ಹಿಲ್ಸಿಗೆ ಬೆಟ್ಟಕ್ಕೂ 20 ನಿಮಿಷಕ್ಕೊಂದು ಅರ್ಧ ಗಂಟೆಗೆ ಒಂದು ಇರ್ತವೆ. ಅದಲ್ಲದೆ ಈಗ ಲಲಿತ್ ಮಹಲ್ ಪಕ್ಕ ನೀವು ಫಸ್ಟು ನೀವು ಎಲ್ಲೇ ಇಲ್ಲಿಂದ ಹೋಗೋದಾದರೂ ಬೇರೆ ಪ್ಲೇಸಿಂದ ಬರ್ತಾ ಇದ್ದರೆ ಲಲಿತ್ ಮಹಲ್ಗಂತೆ ಹೋಗಿ, ಅಲ್ಲೇ ಹತ್ತಿರ ಮೈಸೂರು ಬಸ್ ಸ್ಟ್ಯಾಂಡಿಂದನೇ ಒಂದು ಸ್ವಲ್ಪ ದೂರ ಆ ಲಲಿತ್ ಮಹಲ್ ಹತ್ರ ಹೋದರೆ, ಆ ಲಲಿತ್ ಮಹಲಿಂದ ನಿಮಗೆ ರೈಲ್ವೆ ಸ್ಟೇಷನಿಂದ ಬಂದ್ರೂ ರೈಲ್ವೆ ಸ್ಟೇಷನ್ದೂ ನಿಮ್ಮ ಮ್ಯಾಪ್ನ ಲಲಿತ್ ಮಹಲ್ ಅಂತ ಕೇಳಿಕೊಂಡು ಅಲ್ಲಿಗೆ ಹೋದರೆ, ಲಲಿತ್ ಮಹಲಿಗೆ ಹೋದರೆ ಅಲ್ಲಿಂದ ಫ್ರೀ ಬಸ್ಸಸ್ಸು ನಿಮಗೆ ಆಲ್ಮೋಸ್ಟ್ ನಿಮ್ಮ 4 o'clock 5 o'clock 3 o'clock ಸ್ಟಾರ್ಟ್ ಆಗ್ತವೆ. ಅದಾದಮೇಲೆ ನಿಮಗೆ 2000 ರೂಪೀಸ್ ಟಿಕೆಟು ಕೂಡ ನಿಮಗೆ ಅಲ್ಲೇ ತೊಗೊಂಡು ನೀವು ಅಲ್ಲೇ ಲಾಕರು ನಿಮಗೆ ಪ್ರಸಾದದೊಂದು ಬ್ಯಾಗು ಕೊಡ್ತಾರೆ. ಫ್ರೀಯಾಗಿ ನೀವು ಓಲ್ವೋ ಬಸ್ಸಲ್ಲಿ ಹೋಗಿ ಓಲ್ವೋ ಬಸ್ಗಳಲ್ಲಿ ಬರ್ಬೋದು ಸ್ನೇಹಿತರೆ. ಇದು ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಇರೋದು. ಪ್ರತಿಯೊಂದು ರೂಟು ಯಾವ ಥರ ಹೋಗಬೇಕು, ಎಲ್ಲಿ ಲಾಕರ್ಗಳು, ಎಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡು, ನೀವು ಎಲ್ಲಿಗೆ ಹೋಗಬೇಕು ಡೈರೆಕ್ಟಾಗಿ, ತಾಯಿ ಎಷ್ಟು ಗಂಟೆಗೆ ಇದು ಚಾಮುಂಡೇಶ್ವರದ ಎಷ್ಟು ಗಂಟೆಗೆ ಓಪನ್ನು, ಅನ್ನಪ್ರಸಾದ 3 ಹೊತ್ತು ಸಿಗುತ್ತೆ ಟೈಮಿಂಗು, ಮತ್ತೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಳಿದ್ದೀನಿ ಸ್ನೇಹಿತರೆ. ನೀವೇನಾದ್ರು ಲಡ್ಡು ಪ್ರಸಾದ ತೊಗೋಬೇಕು ಅಂದ್ರೂ ಅಲ್ಲೇ ಪ್ರತಿಯೊಂದು ಕೌಂಟ್ರ್ಗಳೆಲ್ಲ ಮಾಡಿದ್ದಾರೆ. ನೀವು ಯಾರ್ಯಾರು ನಾರ್ಮಲ್ಲಾಗಿ ಹೋಗ್ತೀರೋ ಜನರಲ್ಲಾಗಿ ಅವರೆಲ್ಲ ಇಲ್ಲಿ ನೀವು ಲಡ್ಡು ಪ್ರಸಾದನೂ ತೊಗೊಂಡು ಬರ್ಬೋದು ಸ್ನೇಹಿತರೆ. ಹಾಗಾಗಿ ತಾಯಿ ಚಾಮುಂಡೇಶ್ವರಿಗೆ ಯಾರ್ಯಾರು ಹೋಗ್ತಿದ್ರು ಸುರಕ್ಷಿತವಾಗಿ ಹೋಗಿ ಕ್ಲೀನಾಗಿ ಹೋಗಿ ತಾಯಿನ ನೋಡಿಕೊಂಡು ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ತಾಯಿನ ನೋಡೋದು ತುಂಬಾ ಒಳ್ಳೆಯದು. ಹಾಗಾಗಿ ತುಂಬ ಜನ ಬರ್ತಾರೆ, ಕ್ರೌಡೆಡ್ ಇರುತ್ತೆ. ಕ್ಲೀನಾಗಿ ನಿಧಾನಕ್ಕೆ ಹೋಗಿರ್ತೀವಂತೆ ಚೆನ್ನಾಗಿ ತಾಯಿನ ನೋಡ್ಕೊಬನ್ನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗಾಗಿ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಂಗೆ ಕಮೆಂಟ್ಸ್ ಮಾಡ್ತೀರಿ. ಹೀಗೇನೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾನು ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.